ಇನ್ನು ಯುದ್ಧದ ನಡುವೆ ಅದೊಂದು ಆತಂಕ ಮನೆ ಮಾಡಿತ್ತು. ತೈಲ ಬೆಲೆ ಏರಿಕೆಯಾಗುತ್ತೆ, ಇದರಿಂದಾಗಿ ಭಾರೀ ಪರಿಣಾಮ ಬೀರುತ್ತೆ ಅಂತೆಲ್ಲ ಅಂದಾಜಿಸಲಾಗಿತ್ತು. ಆದರೆ ಮುಂದಾಗುವ ಸಮಸ್ಯೆಯನ್ನ ಅರಿತಿರುವ ಕೇಂದ್ರ ಸರ್ಕಾರ ಸದ್ಯದ ಮಟ್ಟಿಗೆ ಅಬಕಾರಿ ಸುಂಕವನ್ನ ಇಳಿಸಿ ಗ್ರಾಹಕರ ಮೇಲೆ ಆಗಬಹುದಾಗಿದ್ದಂಥ ಹೊರೆಯನ್ನ ಕೊಂಚ ಮಟ್ಟಿಗೆ ತಗ್ಗಿಸ್ತಾ ಇದೆ. ಈ ಮುಖೇನವಾಗಿ ತೈಲ ಬೆಲೆ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ಅನ್ಬೋದು. ಆದರೆ ಇದೆಲ್ಲ ಚುನಾವಣೆ ಗಿಮಿಕ್ ಅಂತ ಕಾಂಗ್ರೆಸ್ ಟೀಕಿಸ್ತಾ ಇದೆ. ಹಾಗಾದ್ರೆ ತೈಲದ ಮೇಲಿನ ಅಬಕಾರಿ ಸುಂಕ ಇಳಿಕೆಯಾದ್ರೂ ಪೆಟ್ರೋಲ್ ದರದಲ್ಲಿ ಅಥವಾ ಡೀಸೆಲ್ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಯಾಕೆ? ಯಾರಿಗಿದರ ಅನುಕೂಲ ಆಗ್ಬೋದು, ಯಾರಿಗಿದರ ನಷ್ಟ ಆಗ್ಬೋದು? ಬನ್ನಿ ರಿಪೋರ್ಟ್ ನೋಡ್ಕೊಂಬೋಣ. ಜಗತ್ತಿನಾದ್ಯಂತ ತೈಲ ಬೆಲೆ ಏರಿಕೆಯಾದ್ರೂ ಭಾರತದಲ್ಲಿ ಯಥಾಸ್ಥಿತಿ. ತೈಲದ ಮೇಲಿನ ಅಬಕಾರಿ ಸುಂಕ ಇಳಿಸಿ ಹೊರೆ ತಪ್ಪಿಸಿದ ಕೇಂದ್ರ ಸರ್ಕಾರ. ಜನರಿಗೆ ಅನುಕೂಲ ಎಂದ ಬಿಜೆಪಿ, ಪೆಟ್ರೋಲಿಯಂ ಕಂಪನಿಗೆ ಲಾಭ ಎಂದ ಕಾಂಗ್ರೆಸ್. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇಡೀ ವ್ಯವಸ್ಥೆಯೇ ಈ ಮೂರು ಇಂಧನಗಳ ಮೇಲೆ ನಿಂತಿದೆ. ಒಂದು ಕೈ ಕೊಟ್ರೂ ವ್ಯವಸ್ಥೆನೇ ಬುಡಮೇಲಾಗುತ್ತೆ. ಸದ್ಯ ಗಲ್ಫ್ ರಾಷ್ಟ್ರದಲ್ಲಾಗ್ತಿರೋ ಯುದ್ಧದಿಂದ ಇಂಧನ ಕೊರತೆ ಎದುರಾಗಿದೆ. ಇದರಿಂದ ಜಗತ್ತಿನಾದ್ಯಂತ ಹಲವು ದೇಶಗಳು ಪೆಟ್ರೋಲ್, ಡೀಸೆಲ್ ದರವನ್ನ 10% ರಿಂದ 50% ಏರಿಕೆ ಮಾಡಿವೆ. ಹೀಗಿದ್ರೂ ಭಾರತದಲ್ಲಿ ತೈಲ ದರ ಏರಿಕೆಯಾಗಿಲ್ಲ, ಗ್ರಾಹಕರ ಮೇಲೆ ಬರೆ ಬಿದ್ದಿಲ್ಲ. ಅದಕ್ಕೆ ಕಾರಣವೇ ರೋಚಕ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸುಖ ಬಂದಾಗ ಹಿಗ್ಗಬೇಡ, ಕಷ್ಟ ಬಂದಾಗ ಕುಗ್ಗಬೇಡ ಅನ್ನೋ ಗಾದೆ ಮಾತನ್ನ ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಂತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧದಿಂದ ಭಾರತದಲ್ಲೂ ತೈಲ ದರ ಏರಿಕೆಯಾಗಬೇಕಿತ್ತು. ಆದರೆ ಇವತ್ತು ತೆಗೆದುಕೊಂಡ ಅದೊಂದು ನಿರ್ಧಾರದಿಂದ ಗ್ರಾಹಕರ ಮೇಲಿನ ಹೊರೆಯನ್ನ ತಪ್ಪಿಸಿದೆ. ಮುಂದಿನ ದಿನಗಳಲ್ಲಾಗ್ತಿದ್ದ ಹೊರೆಯನ್ನ ತಪ್ಪಿಸಲು ದಿಟ್ಟ ಕ್ರಮ ಕೈಗೊಂಡಿದೆ. ಅದುವೇ ಅಬಕಾರಿ ಸುಂಕ ಇಳಿಕೆ. ಯುದ್ಧದ ನಡುವೆಯೂ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ 13 ರೂಪಾಯಿಯಿಂದ 3 ರೂಪಾಯಿ ಇಳಿಸಿದೆ. ಹಾಗೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ 10 ರೂಪಾಯಿಯಿಂದ 0 ದರಕ್ಕೆ ತಗ್ಗಿಸಿದೆ. ಹಾಗಾದ್ರೆ ಪೆಟ್ರೋಲ್ ರೇಟ್ ಕಡಿಮೆ ಆಗ್ಬೇಕಲ್ವಾ? ಡೀಸೆಲ್ ರೇಟ್ ಕಮ್ಮಿ ಆಗ್ಬೇಕಿತ್ತಲ್ಲ? ನಿನ್ನೆ ಎಷ್ಟಿದೆಯೋ ಇವತ್ತು ಅಷ್ಟೇ ರೇಟ್ ಇದೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಅದ್ಯಾಕೆ ಅನ್ನೋದನ್ನ ಒಂದು ಅಂದಾಜು ಲೆಕ್ಕಾಚಾರದ ಸಮೇತ ತೋರಿಸ್ತೀವಿ ನೋಡಿ. ಯುದ್ಧಕ್ಕೂ ಮುನ್ನ ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ ಅಂದಾಜು $73 ಇತ್ತು. ಈಗ ಯುದ್ಧದ ಸಂದರ್ಭದಲ್ಲಿ $110 ಇದೆ. ಒಂದು ಬ್ಯಾರಲ್ ಅಂದ್ರೆ 159 ಲೀಟರ್ ಆಗುತ್ತೆ. ರೂಪಾಯಿ ಲೆಕ್ಕದಲ್ಲಿ ನೋಡೋದಾದ್ರೆ ಯುದ್ಧಕ್ಕೂ ಮುನ್ನ 159 ಲೀಟರ್ ಕಚ್ಚಾ ತೈಲಕ್ಕೆ ಸುಮಾರು 6,500 ರೂಪಾಯಿ ಆಗ್ತಿತ್ತು. ಅಷ್ಟೇ ಪ್ರಮಾಣದ ಕಚ್ಚಾ ತೈಲಕ್ಕೆ ಈಗ ಸುಮಾರು 9,000 ರೂಪಾಯಿ ನೀಡಬೇಕು. $73 ಇದ್ದಾಗ ಕಚ್ಚಾ ತೈಲ ಲೀಟರ್ಗೆ ಅಂದಾಜು 40 ರೂಪಾಯಿ ಇತ್ತು. ಈಗ ಯುದ್ಧದ ಸಂದರ್ಭದಲ್ಲಿ 56 ರೂಪಾಯಿ ಇದೆ. ಅಲ್ಲಿಗೆ ನೀವೇ ಯೋಚಿಸಿ, ಪೆಟ್ರೋಲ್ ದರ ಗಗನಕ್ಕೇರಬೇಕಿತ್ತು. ಆದರೆ ಕಚ್ಚಾ ತೈಲಕ್ಕೆ $73 ಇದ್ದಾಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನ 13 ರೂಪಾಯಿ ವಿಧಿಸಿತ್ತು. ಅಂದು ಹೆಚ್ಚಾಗಿ ಪಡ್ಕೊಂಡಿತ್ತು. ಆದ್ರೀಗ ಆ ಸುಂಕವನ್ನ 13 ರಿಂದ 3 ರೂಪಾಯಿ ಇಳಿಸಿ 10 ರೂಪಾಯಿ ಕಡಿಮೆ ಮಾಡಿದೆ. ಈ ಮೂಲಕ ಗ್ರಾಹಕರ ಮೇಲೆ ವಿಧಿಸಬೇಕಾಗಿದ್ದ ದರದ ಹೊರೆಯನ್ನ ತಗ್ಗಿಸಿದೆ. ಹೀಗಾಗಿ ಕಚ್ಚಾ ತೈಲದ ದರ $73 ಇದ್ದಾಗಲೂ 102 ರೂಪಾಯಿ ಇದ್ದ ಪೆಟ್ರೋಲ್ ದರ ಈಗಲೂ ಯುದ್ಧದ ಸಂದರ್ಭದಲ್ಲೂ ಯಥಾಸ್ಥಿತಿ ಇದೆ. ಅಂದು ಸುಂಕ ವಿಧಿಸಿದ್ದ ಕೇಂದ್ರ ಇವತ್ತು ಇಳಿಸಿ ಆರ್ಥಿಕ ಹೊಂದಾಣಿಕೆ ಮಾಡಿದೆ. ಅವರು ಬೊಕ್ಕಸಕ್ಕೆ ಬರ್ತಾ ಇತ್ತು, ಅದರಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯಲ್ಲಿ ಪೆಟ್ರೋಲ್ ಮೇಲೆ 10 ರೂಪಾಯಿ, ಡೀಸೆಲ್ ಮೇಲೇನೂ 10 ರೂಪಾಯಿ ಕಡಿಮೆ ಮಾಡಿದೆ. ಡೀಸೆಲಲ್ಲಿ 0 ಆಯಿತು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ. ಅದರಿಂದ ಗ್ರಾಹಕರಿಗೆ ಭಾಳ ಅನುಕೂಲ ಆಗುತ್ತೆ. ಇದರಿಂದ ರೇಟ್ ಜಾಸ್ತಿ ಆಗೋದಿಲ್ಲ. RSP ಇದರಿಂದ ಒಳ್ಳೆ ಬೆಳವಣಿಗೆ ಅಂತ ನಾನು ಅನ್ಕೋತಾ ಇದ್ದೀನಿ. ಕೇಂದ್ರ ಸರ್ಕಾರದ ಈ ನಡೆಗೆ ಬಿಜೆಪಿ ನಾಯಕರು ಹಿರಿ ಹಿಗ್ಗಿದ್ದಾರೆ. ಸರ್ಕಾರಕ್ಕೆ ಕಷ್ಟವಾದ್ರೂ ಜನರಿಗೆ ಹೊರೆಯಾಗಬಾರದು ಅಂತ ಈ ನಿಲುವು ಕೈಗೊಂಡಿದ್ದಾರೆ ಅಂತ ಮೋದಿ ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ದೇಶದ ಸಾಮಾನ್ಯ ಜನರ ಪರವಾಗಿ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಹೊರೆ ಆದರೂ ಸರಿ, ಸರ್ಕಾರದ ಇದರಿಂದ ಖಜಾನೆಯಿಂದಲೇ ನಾವು ತೈಲ ಕಂಪನಿಗಳು ನೀವು ಹೆಚ್ಚಿಸೋದು ಬೇಕಾಗಿಲ್ಲ, ನಾವೇ ನಿಮ್ಮ ಟ್ಯಾಕ್ಸನ್ನು, ನಿಮ್ಮ ಡ್ಯೂಟಿಯನ್ನು ನಾವು ಕಡಿಮೆ ಮಾಡಿಬಿಡ್ತೀವಿ ಅಂತೇಳಿ ಅದನ್ನು ಮಾಡಿದ್ರಿಂದ ಇದು ಜನರಿಗೆ ಇನ್ನೊಂದು ರೂಪದಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅನುಕೂಲ.
ಆದರೆ ಪಂಚರಾಜ್ಯ ಚುನಾವಣೆ ಇರೋದ್ರಿಂದ ಅಬಕಾರಿ ಸುಂಕ ಇಳಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. The conclusion of elections on 9th April and 23rd April. Thereafter they will raise it again. They keep attempting to fool or befool all of us by announcing the last 11 years, by imposing excise duty on petrol and diesel. Government of India has collected 43 lakh crore. This is 1,000 crore a day. ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನು ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲ ತಿಂಗಳು ಎಲೆಕ್ಷನ್ ನಡೀತಾನೆ ಇರ್ತೈತಪ್ಪ, ವರ್ಷ ಪೂರ್ತಿ ಎಲೆಕ್ಷನ್ ನಡೀತಾನೆ ಇರ್ತೈತೆ. ಹಂಗಾರೆ ಯಾವುದನ್ನು ಡಿಕ್ಲೇರ್ ಮಾಡಬಾರ್ದಾ? ಕಾಂಗ್ರೆಸ್ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಚಂದಾಗಿ ತೈಲ ಹಡಗು ಮೊದಲು ಗುಜರಾತ್ಗೆ ಹೋಗಿದ್ಯಾಕೆ? ಟೀಕೆ ಪ್ರಶ್ನೆ. ಇನ್ನು ದೇಶಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಾಗಿದೆ. ಗ್ಯಾಸ್ ಬಿಕ್ಕಟ್ಟು ಎದುರಿಸಲು ಕೇಂದ್ರ ಸರ್ಕಾರ ಕೈಗಾರಿಕೆಗಳಿಗೆ 20% ಹೆಚ್ಚುವರಿ ಸಿಲಿಂಡರ್ ವಿತರಣೆಗೆ ಆದೇಶಿಸಿದೆ. ಈ ನಡುವೆ ಮತ್ತೊಂದು ಎಲ್ಪಿಜಿ ಹಡಗು ಭಾರತ ತಲುಪಿದೆ. 42,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಜಗ್ವಸಂತ ಎಂಬ ಹಡಗು ಹೊತ್ತು ತಂದಿದೆ. ಹಡಗುಗಳು ಗುಜರಾತ್ಗೆ ಹೋಗ್ತಿರೋದು ಯಾಕೆ ಅಂತ ಡಿಕೆ ಪ್ರಶ್ನಿಸಿದ್ದಾರೆ. ದಕ್ಷಿಣ ರಾಜ್ಯಗಳ ಕಡೆಗಣನೆ ಅಂತ ಟೀಕಿಸಿದ್ದಾರೆ. ಒಂದು ಅಲ್ಲಿಗೆ ಹೋಗ್ಬೋದಾಯ್ತು, ಒಂದು ಅಲ್ಲಿಗೆ ಆ ಕಡೆ ಕೊಟ್ಕೊಂಡು ಒಂದು ಕೆಳಗಡೆ ಮಾಡ್ಬೋದಾಯ್ತು. ಸೊ ದಕ್ಷಿಣ ಭಾರತವನ್ನೇ ಅವರು, ನಾವು ಯಾರು ಇಲ್ಲಿ ತಮಿಳುನಾಡಲ್ಲಿ, ಕೇರಳಲ್ಲಿ, ಕರ್ನಾಟಕದಲ್ಲಿ, ಆಂಧ್ರಲ್ಲಿ, ತೆಲಂಗಾಣಲ್ಲಿ ಅವ್ರದ್ದೇನು ಇಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ದಕ್ಷಿಣ ಭಾರತವನ್ನ ಈ ರೀತಿ ಈ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ಯುದ್ಧದಿಂದ ಭಾರತದ ಮೇಲೆ ಹಲವು ಪರಿಣಾಮಗಳಾಗ್ತಿವೆ. ಹೀಗಾಗಿ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ನಡೆಸಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ರು. ಸಭೆಯಲ್ಲಿ ರಾಜ್ಯದಲ್ಲಿ ಎದುರಾಗಿರೋ ಸಮಸ್ಯೆ, ಸಿಲಿಂಡರ್ ಕೊರತೆ, ಸಿಲಿಂಡರ್ ದಾಸ್ತಾನು, ಜನರಿಗೆ ತೊಂದರೆಯಾಗದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು. ಇನ್ನು ದೇಶದಲ್ಲಿ ಲಾಕ್ಡೌನ್ ಮಾಡಲಾಗುತ್ತೆ ಅಂತ ವದಂತಿ ಹಬ್ಬಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಕೇಂದ್ರ ಸರ್ಕಾರ ಭಾರತದಲ್ಲಿ ಲಾಕ್ಡೌನ್ ಹೇರುವ ಯಾವುದೇ ಉದ್ದೇಶವಿಲ್ಲ, ಜನರು ಆತಂಕ ಪಡೋ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಹಾಗೆ ಮುಂದಿನ 2 ತಿಂಗಳಿಗಾಗುವಷ್ಟು ಕಚ್ಚಾ ತೈಲ ಭಾರತದಲ್ಲಿದೆ ಅಂತ ಅಭಯ ನೀಡಿದೆ. ಸರ್ಕಾರವೇನೋ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಇಳಿಸಿದೆ, ಸಿಲಿಂಡರ್ ಪೂರೈಕೆಯನ್ನ ಹೆಚ್ಚಳ ಮಾಡ್ತಿದೆ. ಹೀಗಿದ್ರೂ ರಾಜ್ಯದ ಹಲವೆಡೆ ಗ್ಯಾಸ್ಗಾಗಿ ಪರದಾಟ ಮುಗಿದಿಲ್ಲ. ಗ್ಯಾಸ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ ಅಂತ ಜನ ಮುಗಿ ಬೀಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.